ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. SIR ಏನು ಕಳೆದ ಒಂದು 2 ತಿಂಗಳಿಂದ ಈ ಒಂದು ವೋಟರ್ ಐಡಿಯ ಮತ್ತೊಂದು ಪರಿಷ್ಕರಣೆ ಮಾಡ್ತಾ ಇದೀವಿ, ಸೆನ್ಸಸ್ ಮಾಡ್ತಾ ಇದೀವಿ ಅಂತೆಲ್ಲ ನಾವು ಅನೌನ್ಸ್ ಮಾಡಿದ್ರು. ಕೊನೆಗೂ ಮುಕ್ತಾಯ ಆಗಿದೆ. SIR ಅಪ್ಲಿಕೇಶನ್ಸ್ ಗಳು ಅಥವಾ ಎನ್ಯುಮರೇಷನ್ ಫಾರ್ಮ್ ನ ಏನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಮನೆ ಮನೆಗೆ ಬಂದು ಕಂಪ್ಲೀಟ್ ಆಗಿ ಈ ಒಂದು ಪ್ರೊಸೀಜರ್ ಮುಕ್ತಾಯ ಆಗಿದೆ. ಸೊ ಇಲ್ಲಿ ಕೆಲವೊಂದಷ್ಟು ಜನರಿಗೆ ಕೆಲವೊಂದಷ್ಟು ಸಮಸ್ಯೆಗಳು ಆಗಿರುತ್ತೆ. ಈಗ ನಾನು ಲಾಸ್ಟ್ ಟೈಮು ನಿಮ್ಗೆ ವಿಡಿಯೋದಲ್ಲಿ ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿನ ಯಾವ ರೀತಿ ಚೆಕ್ ಮಾಡೋದು, ನಿಮ್ಮ ಹೆಸರು ಇದ್ರೆ ಯಾರನ್ನ ಭೇಟಿ ಮಾಡಬೇಕು, ಅದನ್ನ ಯಾವ ರೀತಿ ಕರೆಕ್ಷನ್ಸ್ ಮಾಡಿಸ್ಬೇಕು ಅಂತ ಕೂಡ ಹೇಳಿದೆ. ಕರೆಕ್ಷನ್ ಮಾಡಿಸೋದಕ್ಕೆ ಒಂದು ಡೇಟ್ ನ ಗವರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡ್ತಾರೆ. ಈ ಡೇಟ್ ಅಲ್ಲಿ ಈ ಟೈಮ್ ಅಲ್ಲಿ ಮಾತ್ರನೇ ಆ ಒಂದು ಕರೆಕ್ಷನ್ಸ್ ನ ಮಾಡ್ಸಕ್ಕೆ ಆಗುವಂತದ್ದು. ಈಗ APL ಕಾರ್ಡ್ ಆಗಿರ್ಬೋದು, BPL ರೇಷನ್ ಕಾರ್ಡ್ ಗಳಾಗಿರ್ಬೋದು, ಕರೆಕ್ಷನ್ಗೆ ಅಂತ ಹೇಳಿ ಸರ್ಟನ್ ಟೈಮ್ ನ ಬಿಡ್ತಾರಲ್ಲ, ಅದೇ ರೀತಿ SIR ಗೂ ಕೂಡ ಸರ್ಟನ್ ಟೈಮ್ ಅನ್ನೋದ್ರ ಬಗ್ಗೆ ಗಮನನ ಇಟ್ಕೋಬೇಕು. ಯಾಕಂದ್ರೆ ಆ ಟೈಮ್ ಅಲ್ಲಿ ಮಾತ್ರನೇ ಕರೆಕ್ಷನ್ಸ್ ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕರೆಕ್ಷನ್ಸ್ ಮಾಡ್ತಾರೆ ಕರೆಕ್ಟ್, ಆದ್ರೆ ಇಲ್ಲಿವರೆಗೂ ಒಂದು ಡೇಟಾ ಏನಾಯ್ತು, ಎಷ್ಟು ಕೋಟಿ ಜನರ ಒಂದು ಅಪ್ಲಿಕೇಶನ್ಸ್ ಗಳನ್ನ ಇವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಏನಾಯ್ತು ಅದ್ರ ಬಗ್ಗೆನು ನಿಮ್ಗೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ನ ಕೊಟ್ಬಿಟ್ಟು ನಿಮಗೆ ನಾನು ಹೇಳ್ತಾ ಬರ್ತೀನಿ. ಸೊ ಇವಾಗ 5,50,32,314 ಫಾರಂಗಳನ್ನ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಗವರ್ಮೆಂಟ್ ಕಡೆಯಿಂದ. ಅಂದ್ರೆ ಇಷ್ಟು ಜನ ಇದ್ರು, ಇವ್ರಿಗೆಲ್ಲ ಎನ್ಯುಮರೇಷನ್ ಫಾರ್ಮ್ ನ ಕೊಟ್ಟಿದೀವಿ ನಾವು ಅಂತ ಹೇಳಿ 5 ಕೋಟಿ ಜನಕ್ಕೆ ಆಲ್ಮೋಸ್ಟ್ ಕೊಟ್ಬಿಟ್ಟಿದ್ದಾರೆ. 1,34,34,595 ಮಂದಿಗಳನ್ನ ಇಲ್ಲಿ ಆಚೆ ಇಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ 1.5 ಕೋಟಿ ಜನರನ್ನ SIR ಫಾರಂ ಇಂದ ಆಚೆ ಇಟ್ಟಿದ್ದಾರೆ, ಅಥವಾ ವೋಟರ್ ಐಡಿ ಲಿಸ್ಟ್ ಇಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ, ಅದ್ರಲ್ಲೂ ಬೆಂಗಳೂರೇ ಮೆಜಾರಿಟಿ ಇರುವಂತದ್ದು. ಮೆಜಾರಿಟಿ ಬೆಂಗಳೂರಲ್ಲೇನೆ ಈ ಒಂದು SIR ಫಾರಂ ಇಂದ ಆಚೆ ಇಟ್ಟಿರೋದು. 49.42 ಲಕ್ಷ ಜನರನ್ನ ಈ ಒಂದು ವೋಟರ್ ಐಡಿ ಲಿಸ್ಟ್ ಇಂದ ತೆಗ್ದಿ ಹಾಕಿದ್ದಾರೆ, ಅಥವಾ ಇದನ್ನ ನೀವು ASDDO ಆ ಒಂದು ಕ್ಯಾಟಗರಿಗೆ ಇದನ್ನ ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ಒಂದು ಭಾಗಗಳಲ್ಲಿ ಅಥವಾ ಯಾವ ವಿಚಾರವಾಗಿ ಇವ್ರನ್ನ ಸ್ಪ್ಲಿಟ್ ಮಾಡಿದ್ದಾರೆ ಅಥವಾ SIR ಫಾರಂ ನಿಂದ ಆಚೆ ಇಟ್ಟಿದ್ದಾರೆ ಅಂತ ಕೂಡ ನೀವು ಕೇಳ್ಬೋದು. ಅದನ್ನು ನಾನು ನಿಮ್ಗೆ ಉದಾಹರಣೆನ ಕೊಡ್ತಾ ಹೋಗ್ತೀನಿ. 1 ಕೋಟಿ ಮತದಾರರು ಬೆಂಗಳೂರಲ್ಲಿ ಏನು ಇಲ್ವೇ ಇಲ್ಲ ಕೋಟಿ ಬೆಂಗಳೂರಲ್ಲಿ ಇಲ್ವೇ ಇಲ್ವಂತೆ. 1 ಕೋಟಿ ಜನ ಬೆಂಗಳೂರಲ್ಲೇ ಇಲ್ವಂತೆ, ಬೆಂಗಳೂರು ಬಿಟ್ಟೊಟ್ಟೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ಬಂದಾಗ ಅವ್ರು ಮಾಡಿಸ್ಕೊಂಡಿರ್ತಾರೆ, ಆಮೇಲೆ ಊರ್ ಬಿಟ್ಟು ಹೋಗಿರ್ತಾರೆ. ಈ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇವ್ರು ಯಾರು ಇಲ್ವೇ ಇಲ್ಲ, ಇವಾಗ ಆ ಲಿಸ್ಟ್ ಅಲ್ಲಿ ಹೆಸರೇನಿತ್ತು ಅವ್ರು ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ. 60,000 ನಕಲಿ ಮತದಾರರ ಪಟ್ಟಿ. ಸೊ ಫೇಕ್ ಮಾಡ್ಕೊಂಡಿರ್ತಾರೆ, ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಫೇಕ್ ಆಗಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡಿರೋರು 60,000 ಗುರುತಿಸಿದ್ದಾರೆ. ಇದಾದ್ಮೇಲೆ ಕೆಲವೊಂದಷ್ಟು ಮೃತಪಟ್ಟವರು 3.15 ಲಕ್ಷ ಜನರಿದ್ದಾರೆ. ಆಮೇಲೆ ಅಡ್ರೆಸ್ ಚೇಂಜ್ ಆಗಿರೋದು 33.8 ಲ್ಯಾಕ್ಸ್ ಜನ ಇದ್ದಾರೆ. ಈ ರೀತಿ ಎಲ್ಲಾನು ಸ್ಪ್ಲಿಟ್ ಮಾಡ್ಕೋತಾ ಬಂದು ಇವಾಗ ಈ ಒಂದು ಸ್ಟೇಜಿಗೆ ಈ ಒಂದು SIR ನ ತಗೊಂಬಂದು ನಿಲ್ಸಿದ್ದಾರೆ. ಹಾಗಾದ್ರೆ ಇವಾಗ ಕ್ಯಾನ್ಸಲೇಷನ್ ಆಗಿದೆ, ಅಡ್ರೆಸ್ ಚೇಂಜ್ ಆಗಿದೆ, ಆದ್ರೂ ನಾವು ಕರ್ನಾಟಕದಲ್ಲಿ ಇದೀವಿ, ನಾವು ಅಡ್ರೆಸ್ ಚೇಂಜ್ ಮಾಡ್ಕೊಂಡು ವೋಟರ್ ಐಡಿಗೆ ಅಪ್ಲೈ ಮಾಡಬಹುದಾ, ಅಪ್ಡೇಟ್ ಗಳನ್ನ ಮಾಡಬಹುದಾ, ಚೇಂಜ್ ಆಫ್ ಅಡ್ರೆಸ್ ನ ನಾವು ವೋಟರ್ ಐಡಿಯಲ್ಲಿ ಮಾಡಬಹುದಾ, ಈ ಒಂದು ಪರ್ಟಿಕ್ಯುಲರ್ ವಿಚಾರ ಯಾವುದೇ ರೀತಿ ಕರೆಕ್ಷನ್ಸ್ ಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು SIR ವೋಟರ್ ಐಡಿ ಕ್ಯಾನ್ಸಲೇಷನ್ ಪಟ್ಟಿಗಳಲ್ಲಿ ನಿಮ್ಮ ಹೆಸರು ಬಂದಿದ್ರೆ ನಿಮಗೆ ಕರೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಸರ್ಟನ್ ಟೈಮ್ ನ ಕೊಡ್ತಾ ಇದೆ. ಆಗಸ್ಟ್ 24ನೇ ತಾರೀಕಿಂದ ನಿಮಗೆ ಸೆಪ್ಟೆಂಬರ್ 23ನೇ ತಾರೀಕುವರೆಗೂ ಈ ಒಂದು ಕರೆಕ್ಷನ್ಗೆ ಅವಕಾಶನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1 ತಿಂಗಳ ಕಾಲ. ಈ ಆಗಸ್ಟ್ 24ಕ್ಕೆ ಶುರುವಾದ್ರೆ ಸೆಪ್ಟೆಂಬರ್ 23ನೇ ತಾರೀಕುವರೆಗೂ ಕರೆಕ್ಷನ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರ್ಯಾರಿಗೆ ಚೇಂಜ್ ಆಫ್ ಅಡ್ರೆಸ್ ಆಗಿದೆ, ಇಲ್ಲ ಅಂತ ಅಂದ್ರೆ ನಾವು ಏನು ಮೃತದಾರರದ್ದು ಏನು ತೀರ್ಕೊಂಡಿರೋರ್ದು ಲಿಸ್ಟ್ ಎಲ್ಲ ಅದೇನು ಡಿಲೀಟ್ ಆಗಿದೆ ಬಿಡಿ, ಅದ್ರಲ್ಲಿ ಮತ್ತೆ ಇನ್ನೂ ಏನಾದ್ರು ಫಿಲ್ಟರ್ ಮಾಡ್ಬೇಕು ಅಥವಾ ಚೇಂಜ್ ಮಾಡ್ಬೇಕು, ಆಡ್ ಮಾಡ್ಬೇಕು, ಹೊಸದಾಗಿ ಇವಾಗ 18+ ಆಗಿರುವಂತವ್ರಿಗೆ ವೋಟರ್ ಐಡಿನ ಮಾಡಿಸ್ಬೇಕು, ಈ ರೀತಿ ಎಲ್ಲ ಗೊಂದಲಗಳು ಇರುತ್ತಲ್ಲ, ನಿಮ್ಗೆ ಅವಕಾಶ ಇದೆ. ಯಾವತ್ತಿಂದ ಆಗಸ್ಟ್ 24ನೇ ತಾರೀಕಿಂದ ಸೆಪ್ಟೆಂಬರ್ 23ನೇ ತಾರೀಕುವರೆಗೂ ನಿಮ್ಗೆ ಕಾಲಾವಕಾಶನ ಇದೆ. ಇದನ್ನ ನೀವೆಲ್ಲಿಗೂ ಮಾಡಿಸ್ಕೋಬೇಕು, BLO ಗಳ ಹತ್ರನೇ ಹೋಗಿ ಮಾಡಿಸ್ಕೋಬೇಕು. ಈಗ ಆಲ್ರೆಡಿ ಎನ್ಯುಮರೇಷನ್ ಫಾರಂ ನ ಕೊಟ್ಟಿರುವಂತ BLO ಗಳು ನಂಬರ್ ಇರುತ್ತೆ, ಹಾಗೆ ಕಾಂಟ್ಯಾಕ್ಟ್ ಇರುತ್ತೆ ನಿಮ್ಗೆ, ಅಂಡ್ ಪರಿಚಯ ಕೂಡ ಆಗಿರ್ತಾರೆ. ಅವ್ರ ಹತ್ರ ಹೋಗಿನೇ ಈ ಒಂದು ಪ್ರೊಸೀಜರ್ ನ ಮಾಡಿಸ್ಕೋಬೇಕು. ಕರ್ನಾಟಕ ಬೆಂಗಳೂರು ಅಥವಾ ನಾವೆಲ್ಲೋ ಎಲೆಕ್ಷನ್ ಇದಕ್ಕೆ ಹೋಗ್ತೀವಿ ಅಂತ ಅಂದ್ರೆ ವರ್ಕೌಟ್ ಆಗಲ್ಲ, BLO ಗಳ ಹತ್ರನೇ ಮಾಡಿಸ್ಕೋಬೇಕು. ಈ ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿದು ಲಿಸ್ಟ್ ನ ಇಟ್ಕೊಂಡಿರಿ, ಇನ್ ಕೇಸ್ ನಿಮ್ಮ ಹೆಸರು ಏನಾದ್ರು ಅಲ್ಲಿದ್ರೆ. ಸೊ ಇವಾಗ ನೆಕ್ಸ್ಟ್ ನಿಮ್ಗೆ ಅಪ್ಡೇಟ್ಸ್ ಗಳಿಗೆ ಬಿಟ್ಟಾಗ ನೀವು ಅದನ್ನ ಸರಿ ಮಾಡಿಸ್ಕೋಬಹುದು. ಸೊ ಎನ್ಯುಮರೇಷನ್ ಫಾರಂ ನ ಕೊಡುವಂತ ಅವಧಿ ಕ್ಲೋಸ್ ಆಗಿದೆ. ಇವಾಗ ಏನಿದ್ರು ನೆಕ್ಸ್ಟ್ ಪ್ರೊಸೀಜರ್ ಅಪ್ಡೇಟ್ಗೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಏನೋ ನಾವು ಕಂಪ್ಲೀಟ್ ಆಗಿ ಫೈನಲ್ ವೋಟರ್ ಲಿಸ್ಟ್ ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಮಧ್ಯೆ ಈ ಕರೆಕ್ಷನ್ಸ್ ಗಳು, ಅಪ್ರೂವಲ್ ಗಳು, ಹೊಸದಾಗಿ ಆಗ್ತಾ ಇರುವಂತ ವೋಟರ್ ಐಡಿಗಳು, ಅದಕ್ಕೆಲ್ಲ ಅಪ್ರೂವಲ್ ಕೊಟ್ಟು ಸ್ವಲ್ಪ ಟೈಮ್ ತಗೊಳುತ್ತೆ.
ಸದ್ಯಕ್ಕೆ SIR ನ ವಿಚಾರವಾಗಿ ಇದಿಷ್ಟು ಫೈನಲ್ ಅಪ್ಡೇಟ್ ಇರುವಂತದ್ದು. ನೆಕ್ಸ್ಟ್ ಈ ಒಂದು ಪ್ರೊಸೀಜರ್ ಗಳು ಅಪ್ಡೇಟ್ ಮಾಡ್ತಾರಲ್ಲ, ಅಂದ್ರೆ ಇವಾಗ ಚೇಂಜ್ ಆಫ್ ಅಡ್ರೆಸ್ ನ ಹೇಳದ್ನಲ್ಲ, ಪ್ರತಿಯೊಂದು ಅಪ್ಡೇಟ್ ಮಾಡೋದಕ್ಕೆ ನಾನು ಹೇಳಿದೀನಿ ಆಗಸ್ಟ್ 24ನೇ ತಾರೀಕಿಂದ ಶುರುವಾಗ್ತದೆ ಅಂತ ಹೇಳ್ಬಿಟ್ಟು. ಶುರುವಾದ್ಮೇಲೆ ನಾನು ನಿಮಗೆ ಇನ್ನೊಂದ್ಸತಿ ರಿಮೈಂಡರ್ ಕೊಡ್ತೀನಿ. ಸೊ ಅದಾದ್ಮೇಲೆ ನೀವು ಏನೇ ಕರೆಕ್ಷನ್ಸ್ ಇದ್ರು ಅಥವಾ ನಿಮ್ಮ ಹೆಸರೇನಾದ್ರು ಡಿಲೀಟ್ ಆಗಿದೆ ಅಂತ ಅಂದ್ರೆ ನೀವು ಅದನ್ನ ಸರಿಪಡಿಸ್ಕೋಬಹುದು. 1 ತಿಂಗಳು ಅವಕಾಶ ಇದೆ ನಿಮಗೆ. ಸದ್ಯಕ್ಕೆ SIR ನ ವಿಚಾರವಾಗಿ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.